ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾವಿವತ್ತು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ ಉಪ್ಪಿನಂಗಡಿಗೆ, ಮಕ್ಕೆ ಜಾತ್ರೆಗೆ. ನಿನ್ನೆ ಹೋಗಬೇಕಿತ್ತು, ನಿನ್ನೆ ಶಿವರಾತ್ರಿ, ಹಸ್ಬೆಂಡ್ ಬ್ಯುಸಿ ಇದ್ದರು. ಹಾಗಾಗಿ ಈಗ ಹೋಗಿ ಬರುವಂತಿದ್ದೇವೆ. ಒಮ್ಮೆ ಜಾತ್ರೆ ತಿರುಗಿ ಸಂತೆ ತಿರುಗಿ ಬರುವಂತಿದ್ದೇವೆ. ಹಲೋ ಫ್ರೆಂಡ್ಸ್, ನಾವಿವತ್ತು ಮಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ತೋರಿಸ್ತಾ ಹೋಗ್ತೇನೆ, ನೋಡಿ. ಮತ್ತೆ ನೀವು ಮಗನಿಗೆ ತುಂಬಾ ಖುಷಿಯಾಗಿದೆ ನೋಡಿ. ಅವನಿಗೆ ಔಟ್ ಸೈಡ್ ಹೋಗೋದಂದ್ರೆ ಭಾರಿ ಖುಷಿ. ಅದಂದ್ರೆ ಅವರು ಪೂಜೆಗೆ ಹೋಗ್ತಾರೆ, ಇವಳು ಶಾಲೆಗೆ ಹೋಗ್ತಾಳಲ್ಲ. ಆಗ ಮನೆಯಲ್ಲಿ ನಾನು ಮತ್ತೆ ಇವನಿರುದಲ್ಲ, ಔಟ್ ಸೈಡ್ ಹೋಗ್ಲಿಕ್ಕೆ ಸಿಗುದೇ ನನ್ನ ಜೊತೆ ಬಂದ್ರೆ. ಅದಕ್ಕೆ ಅವನಿಗೆ ನಾನು ಹೊರಟೆ ಅಂತ ಹೇಳಿದ್ರೆ ಭಾರಿ ಖುಷಿ ಆಗ್ತದೆ. ಔಟ್ ಸೈಡ್ ತಿರುಗುದಂದ್ರೆ ಆಯ್ತು, ಭಾರಿ ಖುಷಿ. ಇದು ನೋಡಿ ನಮ್ಮ ಊರಿನ ದಾರಿ ನೋಡಿ ಹೇಗಿದೆ. ಇಲ್ಲಿ ಹಚ್ಚ ಹಸಿರೇ ಜಾಸ್ತಿ, ಅಂದ್ರೆ ಹಳ್ಳಿ ಅಲ್ಲ, ಸಿಟಿ ಅಲ್ಲ. ಹಾಗಾಗಿ ಮನೆಯಲ್ಲಿ ಕೂತು ಬೇಜಾರು ಹಿಡ್ದೋಗಿತ್ತು. ಹೊರಗೆ ಬರದೆ ನಾನು 5 ದಿವಸ ಆಯ್ತು ಮನೆಯಲ್ಲಿ ಇದ್ದೆ ಅಲ್ಲ. ಅಂತೂ ಇವತ್ತು ಖುಷಿ ಆಗ್ತಿದೆ. ಒಂದು ಇಲ್ಲದ್ರೆ ಕಾಡಿನಲ್ಲಿ ಇದ್ದಾಗ ಆಗ್ತದೆ, ಮನೆಯಲ್ಲೇ ಇದ್ದು ಹೊರಗೆ ಹೋಗದೆ ಇದ್ರೆ. ಅದಕ್ಕೆ ಹೋಗ್ತಾ ಇರೋದು. ಈಗ ಸ್ವಲ್ಪ ಚೇಂಜಸ್ ಆಗ್ತದಲ್ಲ ಮೈಂಡ್. ಇದು ನೋಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗ. ಅಲ್ಲೆಲ್ಲ ಎಷ್ಟು ಸಂತೆ ಬಂದಿದೆ ನೋಡಿ. ಅಕ್ಕಳು ಈ ಕಡೆ ಬಕೆಟ್ ಮತ್ತು ಇದು ಇಂಥ ಇದು ಗಿಡ ನೆಡ್ತಾರಲ್ಲ ಅದೆಲ್ಲ, ಮತ್ತು ಅದು 100 ರೂಪಾಯಿ ಐಟಮ್ಗಳು, ಅಂದರೆ ಟೆಡಿ ಬೇರ್ ಟೈಪು ಮತ್ತು ಹಾರ್ಟ್ ಶೇಪ್ ಅದೆಲ್ಲ. ಈ ಕಡೆ ಚಾಪೆ ಎಲ್ಲ ಮಾರ್ತಿದ್ದಾರೆ, ಸ್ವೀಟ್ ಕಾರ್ನ್ ಇತ್ತು. ಮತ್ತು ಆ ಕಡೆ ಸಂತೆ ಕಡಿಮೆ ಇದ್ದದ್ದು, ದೊಡ್ಡ ಜಾತ್ರೆ ಏನಲ್ಲ. ನಾಳ್ದು ವಾಪಸ್ ಮಾರ್ಚಲ್ಲಿ ಮಕೆಯೂ ಇದೆ. ಮಾರ್ಚ್ ಎಷ್ಟು ತಾರೀಕಿಗೆ? 3ಕ್ಕ 2ಕ್ಕೆ ಏನೋ ವಾಪಸ್ ಮಕೆ ಇದೆ. ಅಲ್ಲಿ ಅಕುಳಿಯಲ್ಲಿ ತೇರು ನೋಡಿ. ಇಲ್ಲಿ ಸೈಡಲ್ಲಿ ಒಂದು ಇದಾಕಿದ್ದಾರೆ, ನಾಟಕ, ಡಬಲ್ ಗೇಮ್ ನಾಟಕ ಅಂತೆ. ನಾವು ದೇವಸ್ಥಾನದೊಳಗೆ ಇವರು ಹೋಗಿ ಬಂದರು, ನಾನು ಹೊರಗೆ ತಿರುಗಿ ಬಂದದ್ದು. ಅಲ್ಲಿ ನೋಡಿ ಹೂವಿನದ್ದೆಲ್ಲ ಅಲ್ಲೇ ಅದರ ಹತ್ತಿರನೇ ಚಪ್ಪಲಿದೆಲ್ಲ ಇದ್ದದ್ದು ಹಾಗೆ. ಮತ್ತು ಈ ಕಡೆ ಎಲ್ಲ ಗೋಬಿ ಮಂಚೂರಿ ಮತ್ತು ಕೆಲವು ಮಕ್ಕಳ ಆಟ ಸಾಮಾನಿದ್ದು, ಮತ್ತು ಕೆಲವು ಬ್ಯಾಗಿನ ಐಟಮ್ ಅಂಗಡಿ ಅದೆಲ್ಲ ಇತ್ತು. ನಾವಿಲ್ಲೇ ಸ್ವಲ್ಪ ಮುಂದಕ್ಕೆ ಕಾರ್ ಪಾರ್ಕಿಂಗ್ ಮಾಡಿದ್ದು. ಅಲ್ಲಿ ನೋಡಿ ಅವಿಲ್ ಮಿಲ್ಕ್ ತಗೊಂಡು ಕುಡಿದೆ ನಾನು. 60 ರೂಪಾಯಿ ಅಂತೆ. ಚಿಕ್ಕು ಫ್ಲೇವರ್ ಹಾಕಿ ಕೊಟ್ಟದಕ್ಕೆ 60, ಇಲ್ಲದಿದ್ದರೆ 50 ರೂಪಾಯಿ ಅಂತೆ. ನನಗೆ ಅದರಲ್ಲಿ ಚಿಕ್ಕು ಫ್ಲೇವರ್ ಗೊತ್ತೇ ಆಗಲಿಲ್ಲ. ಚೆನ್ನಾಗಿತ್ತು, ಕುಡಿದೆ. ಅದಕ್ಕೆ ಇದು ನೆಲಗಡಲೆ ಬೀಜ ಎಲ್ಲ ಹಾಕ್ತಾರಲ್ಲ, ಮತ್ತು ಇದು ಬಾಳೆಹಣ್ಣು, ಮತ್ತು ಇದು ಟೂಟಿ ಫ್ರೂಟಿ ಹಾಕ್ತಾರೆ ಅಷ್ಟೇ. ಏನೋ ಒಂಥರ ಚೆನ್ನಾಗಿತ್ತು. ಸ್ವಲ್ಪ ಕೃಷ್ಣನು ಕುಡಿದ. ಚರ್ಮುರಿ ಒಂದು ಸಲ ನಾನು ತಂದೆ, ಇನ್ನೊಂದು ಸಲ ಶ್ರೀ ತಂದರು. ನಮಗೆ ಚರ್ಮುರಿ ಸ್ವಲ್ಪ ಇಷ್ಟ ಆಗ್ತದೆ, ಆದರೆ ಇಲ್ಲಿದಷ್ಟು ಇಷ್ಟ ಆಗೋದಿಲ್ಲ. ಯಕ್ಷಗಾನದಲ್ಲಿ ಚೆನ್ನಾಗಿರ್ತದೆ, ಇಲ್ಲಿ ಜಾತ್ರೆಯಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ನನಗೆ ಸ್ವೀಟ್ ಕಾರ್ನ್ ತಗೊಳ್ಬೇಕು ಅಂತಿತ್ತು, ಮತ್ತು ಬೇಡ ಅಂತೇಳಿ ಬಂದೆ. ಹೊರಡುವಾಗ ದೇವಸ್ಥಾನದಲ್ಲಿ ಹೊರಗೆ ಮಜ್ಜಿಗೆ ಕೊಡ್ತಾಯಿದ್ರು, ಮಜ್ಜಿಗೆ ಸ್ವಲ್ಪ ಕುಡ್ದಿದ್ದೆ, ಚೆನ್ನಾಗಿತ್ತು. ಇದು ನನಗೆ ತುಂಬ ಫೇವ್ರೆಟ್. ಇದು ಬೊಂಡದ್ದು ಟೆಂಡರ್ ಶೇಕ್. ಆಚೆ ಹೋಗ. ಇವತ್ತು ಅಲ್ಲಿ ಮಕೆ ಜಾತ್ರೆಯಲ್ಲಿ ಕೃಷ್ಣನಿಗೆ ಚಪ್ಪಲ್, ನನಗೆ ಚಪ್ಪಲ್, ಮತ್ತು 2 ಕಿವಿದ್ದು, ಮತ್ತೊಂದು ಬ್ಯಾಗ್, ಇಷ್ಟು ತಗೊಂಡೆ. ಮತ್ತು ಅಲ್ಲಿ ತಿನ್ನಲಿಕ್ಕೆ ಚರ್ಮುರಿ ಎಂತ ಅವಿಲ್ ಮಿಲ್ಕ್ ಶೇಕ್ ಉಂಟಲ್ಲ ಅದು. ಚಪ್ಪಲ್ ನೋಡಿ ಕೃಷ್ಣನಿಗೆ ಚೆನ್ನಾಗಿದೆ ಅಲ್ಲ. ಚಪ್ಪಲ್ ನೋಡಿ, ಇದಕ್ಕೆ 100 ರೂಪಾಯಿ. ಮತ್ತು ನಂದು ಸ್ಯಾಂಡಲ್, ಇದಕ್ಕೆ 150 ರೂಪಾಯಿ ನೋಡಿ. ಇದಕ್ಕೆ 150 ರೂಪಾಯಿ, ಅದಕ್ಕೆ 100 ರೂಪಾಯಿ. ಆಮೇಲೆ ಒಂದು ಬ್ಯಾಗ್ 240 ರೂಪಾಯಿ. ಚೆನ್ನಾಗಿದೆ ಅಂತ ನೋಡಿ. ಬ್ಯಾಗ್ ಚೆನ್ನಾಗಿದೆ ಅಲ್ಲ, ರೆಡ್ ಕಲರಲ್ಲ ಅಂತ ತಗೊಂಡೆ, ನನಗೆ ಇಷ್ಟ ಆಯಿತು. ಸ್ಯಾಂಡಲ್ ನೋಡಿ ಚೆನ್ನಾಗಿ ಕಾಣ್ತದಲ್ಲ.
ಹಾಕೋ ಸ್ಯಾಂಡಲ್ ಹಾಕಿ. ಇದು ಈ ಕಾಲಿಗೆ ಹಾಕು. ಆಗ್ತದಲ್ಲ. ಈ ಕಾಲಿಗೆ ಹಾಕೋ. ವೆರಿ ಗುಡ್. ನಡಿ ನೋಡ. ಬಾ ಇಲ್ಲಿ ಬಾ. ಚೆನ್ನಾಗಿದೆ. ಮತ್ತು 2 ಕಿವಿದು ತಗೊಂಡೆ ನೋಡಿ, ಪಿಂಕ್ ಕಲರ್, 50 ರೂಪಾಯಿ. ಇನ್ನೊಂದು 50 ರೂಪಾಯಿ. ಮತ್ತು ಪಿನ್ ತಗೊಂಡೆ 20 ರೂಪಾಯಿದು ಅಷ್ಟೇ.